28ನೇ ತಾರೀಕು ನಗರದಲ್ಲಿ ಬಕ್ರೀದ್ ಹಬ್ಬ ಇರೋದ್ರಿಂದ ಎಲ್ಲ ಮುಸಲ್ಮಾನ್ ಬಾಂಧವರಿಗೂ ನಗರಸಭೆ ವತಿಯಿಂದ ಆಡಳಿತಾಧಿಕಾರಿಗಳ ವತಿಯಿಂದ ಮೊದಲನೇದಾಗಿ ಮುಂಚಿತವಾಗಿ ಅವರಿಗೆ ಶುಭಾಶಯಗಳನ್ನು ತಲುಪಿಸ್ತೇನೆ. ಶಾಂತಿ ಸೌಹಾರ್ದದಿಂದ ಬಕ್ರೀದ್ ಹಬ್ಬವನ್ನು ಆಚರಿಸ್ಕೊಳ್ಳಿ. ಆದರೆ ಅದೇ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕಸವನ್ನಾಗಲಿ ರಸ್ತೆಗೆ ಎಸೆಯೋದು, ಅಲ್ಲೇ ಕಟ್ ಮಾಡಿ ಆ ರಕ್ತವನ್ನು ಡ್ರೈನೇಜಸ್ ಬಿಡೋದಾಗಲಿ ಇದನ್ನು ಮಾಡಕ್ಕೆ ಹೋಗಬೇಡಿ. ನಿಮ್ಗೆ ಎಲ್ಲೆಲ್ಲಿ ಈ ಥರ ಕಟ್ ಮಾಡ್ತೀರಾ ಆ ಜಾಗ ಕಡೆ ಹೇಳಿದ್ರೆ ನಾವು ಅದು ಅಲ್ಲಿ ಸ್ಥಳಕ್ಕೆ ನಮ್ಮ ವಾಹನವನ್ನು ಕಳಿಸ್ಕೊಡ್ತೇವೆ. ಆ ಒಂದು ಗೊಬ್ಬರ ಏನಿದೆ ಅದನ್ನು ಪೂರ್ತಿ ನಮ್ಮ ವಾಹನಕ್ಕೆ ಕೊಡಿ. ಯಾಕಂದ್ರೆ ಅದು ಡ್ರೈನ್ ಮುಖಾಂತರ ಹರಿದು ಹೋಗಿ ಎಲ್ಲ ಕಡೆ ಸಾಂಕ್ರಾಮಿಕ ರೋಗಗಳು ಹರಡೋ ಒಂದು ಸಂದರ್ಭ ಇರ್ತದೆ. ಆಮೇಲೆ ಫ್ಲೆಕ್ಸು ಬ್ಯಾನರ್ಸು ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಅನುಮತಿ ಇಲ್ಲದೆ ಹಾಕಿದ್ರೆ ನಾನು ಬಿಡೋದಿಲ್ಲ, ಮುಲಾಜಿಂದ ಕಿತ್ತಾಕ್ಸ್ತೀನಿ, ಇಲ್ಲಾಂದ್ರೆ ಅದನ್ನ ದಂಡ ಹಾಕ್ಸ್ತೀನಿ. ಪ್ಲಾಸ್ಟಿಕ್ ಬಂಟಿಂಗ್ಸು ಇನ್ನೊಂದು ಏನೇನಿದೆಯೋ ಬ್ಯಾನರ್ ಹಾಕ್ಬೇಕಾದ್ರೆ ಬಂದು ದಯವಿಟ್ಟು ನಗರಸಭೆಯಲ್ಲಿ ತಗೊಂಡು ನೀವು ಹಾಕಬೇಕು. ಯಾವುದೇ ಕಾರಣಕ್ಕೆ ನಿಷೇಧಿತ ಬ್ಯಾನರ್ಸು ಬೇರೆ ಬೇರೆ ಕಂಟ್ರೀಸ್ದು ಅವು ಅದಕ್ಕೆ ಯಾವುದೇ ಕಾರಣಕ್ಕೂ ನಗರದಲ್ಲಿ ಅವಕಾಶ ಇಲ್ಲ. ನೀವು ಏನು ಸೌಹಾರ್ದದಿಂದ ಶುಭಾಶಯ ಕೊಡ್ಬೇಕಂತ ಬ್ಯಾನರ್ಸ್ ಏನು ಕಟ್ಟ ಹೋಗಿದ್ರೆ ಬಂಟಿಂಗ್ಸ್ ಕಟ್ಟಬೇಕಾದ್ರೆ ಕಡ್ಡಾಯವಾಗಿ ನಗರಸಭೆಯನ್ನು ಅನುಮತಿ ತಗೊಂಡು ಕಟ್ಟಿ ಮತ್ತೆ ನೀವೇ ತೆರವು ಮಾಡಬೇಕು. ಆ ಥರ ಹೇಳ್ತಾ ನಾನು ಎಲ್ಲ ಈಗಾಗಲೇ ನಾವು ಈದ್ಗಾವನ್ನು ಕ್ಲೀನ್ ಮಾಡಿದ್ದೀವಿ. ಈದ್ಗಾ ಎಲ್ಲ ಸ್ವಚ್ಛತೆಯಿಂದ ಇರೋದ್ರಿಂದ ಏನು ಪ್ರಮುಖ ರಸ್ತೆಗಳಲ್ಲಿ ಇವತ್ತು ಮೆರವಣಿಗೆ ಅನ್ನೋ ಅಂದರೆ ಅದನ್ನು ಸಹ ಮಾಡ್ತೀವಿ. ಅಷ್ಟೊಳಗಡೆ ನಾವು ಆಜಾದ್ ಚೌಕನ್ನು ಕ್ಲಿಯರ್ ಮಾಡ್ಬೇಕಂತಿದ್ದು, ಸೊ ಅದನ್ನು ಅನುಕೂಲ ಮಾಡಿಕೊಡ್ತೀವಿ. ಅಷ್ಟೊಳಗಡೆ ಡೌಟ್ ಇದೆ, ನೆಕ್ಸ್ಟ್ ಇದ್ರ ಒಳಗಡೆ ಕ್ಲಿಯರ್ ಮಾಡಿಕೊಡ್ತೀವಿ. ಸೊ ಮತ್ತೊಮ್ಮೆ ಎಲ್ಲ ಮುಸಲ್ಮಾನ್ ಬಾಂಧವರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೊಡ್ತೀವಿ. ಸರ್, ವೆಹಿಕಲ್ಗಳು ಯಾವ ಟೈಮಿಗೆ ಸ್ವಲ್ಪ ಮಧ್ಯಾಹ್ನ ವ್ಯವಸ್ಥೆ ಏನಾರ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಅದನ್ನು ನಾವು ಕಮಿಟಿ ಇದೆಯಲ್ಲ ನಿಮ್ಮದು, ನಿಮ್ಮ ಅವ್ರ ಕಮಿಟಿಯವರಿಗೆ ನಾವು ಕೇಳಿದ್ದೀವಿ ಈಗಾಗಲೇ ಯಾವ ಟೈಮ್ಗೆ ಎಲ್ಲೆಲ್ಲಿ ಕಳಿಸ್ಬೇಕಂತ. ಆ ಕಮಿಟಿ ನಮ್ಗೆ ಏನು ಹೇಳ್ತದೋ ಆ ಕಡೆ ನಾವು ಅವರಿಗೆ ಅನುಕೂಲ ಮಾಡ್ಕೊಡ್ತೀವಿ. ಜೊತೆಗೆ ಊರಲ್ಲಿ ಗಂಗಾ ಜಾತ್ರೆ ನಡೀತಾ ಇರೋದ್ರಿಂದ, ಗಂಗಮ್ಮ ಜಾತ್ರೆ ನಡೀತಾ, ಅವ್ರಿಗೂ ಸಹ ಸೇಮ್ ಇನ್ಸ್ಟ್ರಕ್ಷನ್ಸ್ ಇದೆ. ಎಲ್ಲಂದ್ರಲ್ಲಿ ಕಟ್ ಮಾಡಕ್ಕೆ ಹೋಗಬೇಡಿ, ಒದಾಗಾರ ಕಟ್ ಮಾಡ್ಕೊಂಡು ಮಾಡಿದ ಕಡೆ ರಕ್ತವನ್ನು ಕಾಲುವೆಗಳಿಗೆ ಬಿಡೋದಾಗಲಿ ಇನ್ನೊಂದಕ್ಕೆ ಅವಕಾಶವಿಲ್ಲ. ಸೊ ಅವರು ಸಹ ಸ್ವಚ್ಛತೆಯನ್ನು ಕಾಪಾಡಬೇಕಂತ ಹೇಳ್ತಾರೆ. ಒಟ್ಟಾರೆಯಾಗಿ ನಗರದಲ್ಲಿ ಸೌಹಾರ್ದಿತವಾಗಿ ಅಂಟಮನದ ಥರ ಶಾಂತಿಯುತವಾಗಿ ಎರಡೂ ಹಬ್ಬಗಳನ್ನು ಆಚರಿಸಬೇಕಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ತೇನೆ.